ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಏನು ತಂದಿದ್ದೀನಿ ಅಂದರೆ ನುಗ್ಗೆ ಸೊಪ್ಪಿನಿಂದ ಲಾಡು ಮಾಡೋಣ ಅಂತಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಒಂದು ದೊಡ್ಡ ಕಟ್ಟು ತೊಗೊಂಡು ಒಣಗಿಸ್ಬಿಟ್ಟು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೈಸಾಗಿ. ಇದನ್ನು ಇವಾಗ ಅದಕ್ಕೊಂದು ಡ್ರೈ ಫ್ರೂಟ್ಸು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಬಾದಾಮಿ ಒಂದು 25 ಗ್ರಾಮು, ಸ್ವಲ್ಪ ದ್ರಾಕ್ಷಿ, ಇದು ಗೋಡಂಬಿ ಇದೊಂದು 25 ಗ್ರಾಮು, ಇದು ವಾಲ್ನಟ್ಟು ಮತ್ತು ಸ್ವಲ್ಪ ಪಿಸ್ತಾ, ಖರ್ಜೂರ ಮತ್ತು ದ್ರಾಕ್ಷಿ ಇಷ್ಟು ತೊಗೊಂಡಿದ್ದೀನಿ. ಈ ದ್ರಾಕ್ಷಿ ಒಂದು, ಇದು ಖರ್ಜೂರ ಎರಡು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಹುರ್ಕೊಂಬರ್ಬೇಕು. ಇದು ಕರಿತಾ ಇದ್ದೀನಿ. ಅಷ್ಟೇ ರುಚಿಯಾಗಿರುತ್ತೆ. ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಬೋದು. ದಿನ ಒಂದೊಂದು ತಿನ್ಕೊಂಬನ್ನಿ. ನುಗ್ಗೆಕಾಯಿ ಸೊಪ್ಪು ಎಷ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ಅದಕ್ಕೆ ಈ ಥರ ಲಾಡು ಮಾಡ್ಕೊಂಡು ತಿಂದರೆ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಬೆಚ್ಚಗಾದರೆ ಸಾಕು. ಸ್ವಲ್ಪ ಬೆಲ್ಲನೇ ತೊಗೊಂಡಿದ್ದೀನಿ ಮತ್ತು ಆನಿಯನ್ ಸ್ವಲ್ಪ ತೊಗೊಂಡಿದ್ದೀನಿ. ಸಾಕು, ತೆಗ್ದುಬಿಡೋಣ. ನೆಕ್ಸ್ಟು ಸ್ವಲ್ಪ ಎಳ್ಳು ಬೆಚ್ಚಗೆ ಮಾಡ್ಕೊಳ್ಳೋಣ. ಎಳ್ಳು ಸ್ವಲ್ಪ ಒಂದು 1 ಟೀ ಸ್ಪೂನು, 1 ಟೀ ಸ್ಪೂನು. ಕಲರ್ ಚೇಂಜ್ ಆಗೋರು ಹುಡ್ಕೊಂಡ್ರೆ ಸಾಕು. ಇಷ್ಟು ಹುಡ್ಕೊಂಡ್ರೆ ಸಾಕು. ಆಫ್ ಮಾಡಿಬಿಡೋಣ. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ. ಇದರಲ್ಲಿ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಬರೋಣ. ನೋಡಿ, ಇಷ್ಟೊಂದು ತರ್ತರಿಯಾಗಿದೆ. ಈಗ ಖರ್ಜೂರ ಹಾಕೋಣ. ಏನು ಬೀಜ ಇಲ್ಲ, ಇಷ್ಟು ಹಾಕಿ ಈಗ ನುಗ್ಗೆ ಸೊಪ್ಪು ಇದು ಅದು ಪುಡಿನೂ ಹಾಕೋಣ. ಜೊತೆಗೆ ಸ್ವಲ್ಪ ಬೆಲ್ಲ, ಇನ್ನು ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕೋಣ. ಈಗ ಹನಿ ಎಷ್ಟು ಬೇಕೋ ಅಷ್ಟು ಹಾಕೋದು. ಹನಿ ನೋಡಿ, ಇಷ್ಟಾದರೆ ಸಾಕು. ಚೆನ್ನಾಗಿ ಬಂದಿದೆ. ತಟ್ಟೆಗೆ ಹಾಕ್ಕೊಳ್ಳೋಣ. ಇದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಒಂಚೂರೇ ತುಪ್ಪ ಸೋರ್ಕೊಂಡ್ಬಿಟ್ಟು ಈಗ 5 ಉಂಡೆ ಕಟ್ಟೋಣ. ಇಷ್ಟು ಸಾಕು, ಇಷ್ಟು ಉಂಡೆ ಸಾಕು. ಇದೈತೆ ನೋಡಿ, ಈ ಥರ ಹಾಕ್ಕೊಂಡು. ಎಳ್ಳು ಒಳ್ಳೆಯದೇ ಅಲ್ವ ಮೈಗೆ. ಈ ಥರ ಎಲ್ಲ ಉಂಡೆ ಕಟ್ಕೊಂಡು ಸ್ವಲ್ಪ ದಿನ ತಿನ್ಬೋದು. ಎಲ್ಲರೂ ತಿನ್ಬೋದು, ಏನು ತೊಂದರೆ ಏನಿಲ್ಲ. ನುಗ್ಗೆ ಸೊಪ್ಪಿನಿಂದ ಎಷ್ಟು ಬೆನಿಫಿಟ್ ಇದೆ ಆರೋಗ್ಯಕ್ಕೆ ಎಲ್ಲದಕ್ಕೂ. ನೋಡಿ, ನುಗ್ಗೆ ಸೊಪ್ಪಿನಿಂದ ಲಾಡು ರೆಡಿ ಆಯಿತು. ಅಷ್ಟೇ ಟೇಸ್ಟಾಗೂ ಚೆನ್ನಾಗಿರುತ್ತೆ. ಜಾಸ್ತಿ ಏನು ಕಸವೆ ಇರೋದಿಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ. ಅಷ್ಟೇ ಈಸಿ ಆಗುತ್ತೋ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.